ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಅನುಷ್ಠಾನ ಮಾಡುವಂತಹದ್ದು ಆಷಾಢ ಶುಕ್ಲ ಏಕಾದಶಿ, ಪ್ರಥಮ ಏಕಾದಶಿ ಎನ್ನುವಂತಹ ಒಂದು ದಿವಸ. ಅದರ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ಬರುವ ದಿನಾಂಕ 25/7/2026 ಶನಿವಾರ ಪ್ರಥಮ ಏಕಾದಶಿ ಅಂತ ಪಂಚಾಂಗಗಳು ನಿರ್ದೇಶನವನ್ನು ಮಾಡ್ತಾ ಇದ್ದಾವೆ. ಈ ಪ್ರಥಮ ಏಕಾದಶಿಯಲ್ಲಿ ಭಗವಾನ್ ಶ್ರೀಹರಿ ತಾನು ಯೋಗ ನಿದ್ರೆಗೆ ವಶನಾಗುವಂತಹ ದಿವಸ. ಮುಂದಿನ 6 ತಿಂಗಳುಗಳ ಕಾಲ ಅವರು ಯೋಗ ನಿದ್ರೆಯಲ್ಲಿಯೇ ಇದ್ದು ಜಗತ್ತನ್ನು ಪರಿಪಾಲನೆ ಮಾಡ್ತಾನೆ ಎನ್ನುವುದಾಗಿ. ಸುಪ್ತೆ ತ್ವಯಿ ಜಗನ್ನಾಥ ಜಗತ್ ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧಂಚ ಜಗತ್ ಸರ್ವಂ ಚರಾಚರಂ. ಅಂದರೆ ಆ ಪ್ರಾರ್ಥನೆ ಹೇಗಿದೆ ಅಂದರೆ, ಭಗವನ್, ನೀನು ಮಲಗಿದಾಗ ಪ್ರಪಂಚವೆಲ್ಲವೂ ಮಲಗಿರುತ್ತೆ, ನೀನು ಎದ್ದಾಗ ಪ್ರಪಂಚವೂ ಕೂಡ ಅಷ್ಟೇ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರುತ್ತೆ ಎನ್ನುವುದಾಗಿ. ಅಂದರೆ ಇಡೀ ಪ್ರಪಂಚ ನಿನ್ನೊಳಗಿದೆ, ಚರಾಚರ ವಸ್ತುಗಳೆಲ್ಲವೂ ನಿನ್ನೊಳಗಿದೆ ಎನ್ನುವುದನ್ನು ಹೇಳುವಂತಹ ಶ್ಲೋಕ ಅದಾಗುತ್ತೆ. ಈ ಆಷಾಢ ಶುಕ್ಲ ಏಕಾದಶಿ, ಇದಕ್ಕೆ ಶಯನೈಕಾದಶಿ ಅಂತ ನಾರದ ಪುರಾಣದಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ. ಕಾಮಿಕಾ ಹರಿವಾಸರೆ ಅಂದರೆ ಕಾಮಿಕಾ ಏಕಾದಶಿ ಎನ್ನುವುದಾಗಿ ಪದ್ಮಪುರಾಣದಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ. ಸಂಗ್ರಹ ರೂಪವಾಗಿ ಹೇಳಬಹುದಾದರೆ ಆಷಾಢ ಮಾಸದಲ್ಲಿ ಬರಬಹುದಾದ 2 ಏಕಾದಶಿಗಳು, ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ. ಈ 2 ಏಕಾದಶಿಗಳಿಗೆ ಒಂದಕ್ಕೆ ಶಯನ ಏಕಾದಶಿ ಅಂತಲೂ ಮತ್ತೊಂದಕ್ಕೆ ಕಾಮಿಕಾ ಏಕಾದಶಿ ಅಂತಲೂ ಹೆಸರನ್ನು ನಾವು ಕೊಡಬಹುದಾಗತ್ತೆ. 12 ಮಾಸಗಳಲ್ಲಿ ಬರಬಹುದಾದ ಒಟ್ಟು 24 ಏಕಾದಶಿಗಳಿಗೂ ಪ್ರತ್ಯೇಕವಾಗಿ ಅದರದ್ದೇ ಆದ ಹೆಸರುಗಳನ್ನು ಹೇಳಿದ್ದಾರೆ. ಆ ಹೆಸರುಗಳು ಹೇಳುವ ಹಾಗೆಯೇ ಅವುಗಳಿಗೆ ನಿರ್ದಿಷ್ಟವಾದ ಫಲವೂ ಕೂಡ ನಮಗೆ ಪ್ರಾಪ್ತಿಯಾಗತ್ತೆ. ಈ ಕಾಮಿಕಾ ಹರಿವಾಸರೆ, ಇಲ್ಲಿ ನಾವು ಯಾವುದನ್ನೆಲ್ಲ ಕಾಮಿಸುತ್ತೇವೋ ಬಯಸುತ್ತೇವೋ ಅಂತಹ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಏಕಾದಶಿ ಈ ದಿವಸವಾಗಿದೆ. ಆ ದಿವಸ ವ್ರತಾಚರಣೆಯನ್ನು ನಾವು ಮಾಡಬೇಕಿದೆ. ಉಪವಾಸಾದಿಗಳನ್ನು ಎಲ್ಲ ಶಾಸ್ತ್ರಗ್ರಂಥಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಆ ಉಪವಾಸದ ಆಚರಣೆ ಅತ್ಯಂತ ಶ್ರೇಷ್ಠವಾದ್ದು. ಪೌರುಷೇಣೈವ ಸೂಕ್ತೇನ ಶುಪಚಾರಾನ್ ಪ್ರಕಲ್ಪಯೇತ್ ನೀರಾಜನಾಂತೇನ ಪಾದ್ಯಾದೀಂ ತತಃ ಸಂಪ್ರಾರ್ಥಯೇತ್ ಬುಧಃ ಸಂಪ್ರಾರ್ಥಯೇತ್ ಹರಿಂ. ಹೀಗೆ 2 ಪಾಠಗಳಿದ್ದಾವೆ. ಅಂದರೆ ಶ್ರೀಹರಿಯನ್ನು ಪುರುಷ ಸೂಕ್ತ ವಿಧಾನದಿಂದ ಆರಾಧನೆಯನ್ನು ಮಾಡಿ, ಮಂಗಲ ನೀರಾಜನಾದಿಗಳನ್ನು ಮಾಡಿ ಅವನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎನ್ನುವುದಾಗಿ. ಎಲ್ಲ ಏಕಾದಶಿಗಳ ಆಚರಣೆಯನ್ನು ನಾವು ಮಾಡಬೇಕಾಗಿದೆ. ಶಾಸ್ತ್ರಗ್ರಂಥಗಳು ಅದನ್ನು ಹೇಳ್ತಾ ಇದ್ದಾವೆ. ಒಂದು ವೇಳೆ ಅದು ಅಶಕ್ಯವಾದರೆ, ನಮಗೆ ಸಾಮರ್ಥ್ಯ ಇಲ್ಲ ಅಂತಾದರೆ, ಈ ಆಷಾಢ ಶುಕ್ಲ ಏಕಾದಶಿ, ಈ ಒಂದು ಏಕಾದಶಿಯ ಆಚರಣೆಯನ್ನು ಕಟ್ಟುನಿಟ್ಟಿನೊಂದಿಗೆ ಮಾಡಿದರೆ ವರ್ಷಪೂರ್ತಿಯಾಗಿ ಎಲ್ಲ ಏಕಾದಶಿ ಆಚರಣೆ ಮಾಡಿದ ಫಲ ನಮ್ಮನ್ನು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾವೆ ಎಲ್ಲ ಪುರಾಣಗಳು ಮತ್ತು ಶಾಸ್ತ್ರಗ್ರಂಥಗಳು. ಇದರಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಟುಕೊಂಡು ನಾವು ಇದರ ಆಚರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಆಷಾಢ ಶುಕ್ಲ ಏಕಾದಶಿಗೆ ಶಯನೈಕಾದಶಿ ಅಂತಲೂ, ಹಾಗೆಯೇ ಆಷಾಢ ಬಹುಳ ಏಕಾದಶಿಗೆ ಕಾಮಿಕಾ ಏಕಾದಶಿ ಅಂತಲೂ ಹೆಸರಿದೆ. ಚೈತ್ರಾದಿ ಮಾಸಗಳಲ್ಲಿ ಬರಬಹುದಾದ ಏಕಾದಶಿಗೆ ಯಾವೆಲ್ಲ ಹೆಸರುಗಳಿದ್ದಾವೆ ಇದನ್ನು ನಾವು ನೋಡುವುದಾದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಕಾಮದಾ ಏಕಾದಶಿ ಅಂತಲೂ, ಕೃಷ್ಣ ಪಕ್ಷದ ಏಕಾದಶಿಗೆ ವರೂಥಿನಿ ಏಕಾದಶಿ ಅಂತಲೂ ಹೆಸರಿದೆ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ್ದು ಮೋಹಿನಿ ಏಕಾದಶಿ ಅಂತಲೂ, ಕೃಷ್ಣ ಪಕ್ಷದಲ್ಲಿ ಅಪರಾ ಏಕಾದಶಿ ಅಂತಲೂ ಹೆಸರಿದೆ. ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ನಿರ್ಜಲಾ ಏಕಾದಶಿ, ಕೃಷ್ಣ ಪಕ್ಷದಲ್ಲಿ ಯೋಗಿನಿ ಏಕಾದಶಿ, ಆಷಾಢದಲ್ಲಿ ಶಯನಿ ಹಾಗೂ ಕಾಮಿಕಾ. ಶ್ರಾವಣ ಮಾಸದಲ್ಲಿ ಪುತ್ರದ ಮತ್ತು ಅಜ ಎನ್ನುವುದಾಗಿ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಏಕಾದಶಿಗೆ ಹೆಸರು. ಭಾದ್ರಪದದಲ್ಲಿ ಪರಿವರ್ತಿನಿ ಮತ್ತು ಇಂದಿರಾ. ಆಶ್ವಯುಜ ಮಾಸದಲ್ಲಿ ಪಾಶಾಂಕುಶ ಮತ್ತು ರಮಾ ಎನ್ನುವುದಾಗಿ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಏಕಾದಶಿಗಳಿಗೆ ಹೆಸರು. ಕಾರ್ತಿಕ ಮಾಸದಲ್ಲಿ ಪ್ರಬೋಧಿನಿ ಏಕಾದಶಿ, ಉತ್ಪತ್ತಿ ಏಕಾದಶಿ ಎನ್ನುವುದಾಗಿ.
ಆಷಾಢ ಮಾಸದಲ್ಲಿ ಯೋಗ ನಿದ್ರೆಗೆ ತೊಡಗಿದಂತಹ ಮಹಾವಿಷ್ಣು ಕಾರ್ತಿಕದಲ್ಲಿ ತಾನು ಪ್ರಬೋಧವನ್ನು ಕಾಣುತ್ತಾನೆ, ಅಂದರೆ ಎದ್ದು ಜಗತ್ತನ್ನು ಪರಿಪಾಲನೆಯನ್ನು ಮಾಡ್ತಾನೆ ಎನ್ನುವುದಾಗಿ, ಅದಕ್ಕೆ ಪ್ರಬೋಧಿನಿ ಏಕಾದಶಿ ಎನ್ನುವುದಾಗಿಯೇ ಹೆಸರು. ಉತ್ಥಾನ ದ್ವಾದಶಿಯ ಆಚರಣೆ ನಮ್ಮಲ್ಲಿದೆ. ಅದರ ಹಿಂದಿನ ದಿವಸದ ಏಕಾದಶಿಗೆ ಪ್ರಬೋಧಿನಿ ಏಕಾದಶಿ ಅಂತ ಹೆಸರು. ಮಾರ್ಗಶೀರ್ಷದ ಏಕಾದಶಿಗಳಿಗೆ ಮೋಕ್ಷದ ಹಾಗೂ ಸಫಲ ಎನ್ನುವುದಾಗಿ ಹೆಸರು. ಪುಷ್ಯ ಮಾಸದಲ್ಲಿ ಪುತ್ರದ ಮತ್ತು ಷಟ್ತಿಲ ಏಕಾದಶಿ ಅಂತ ಹೆಸರು. ಮಾಘ ಮಾಸದಲ್ಲಿ ಜಯ ಹಾಗೂ ವಿಜಯ. ಫಾಲ್ಗುಣ ಮಾಸದಲ್ಲಿ ಆಮಲಿಕ ಮತ್ತು ಪಾಪ ವಿಮೋಚನಿ ಏಕಾದಶಿ ಎನ್ನುವುದಾಗಿ ಹೆಸರು. ಇನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಬರಬಹುದಾದ ಅಧಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪದ್ಮಿನಿ ಏಕಾದಶಿ ಅಂತಲೂ, ಕೃಷ್ಣ ಪಕ್ಷದಲ್ಲಿ ಪರಮ ಏಕಾದಶಿ ಅಂತಲೂ ಹೆಸರಿದೆ. ಈ ಪ್ರತಿಯೊಂದು ಏಕಾದಶಿಗೆ ಹೆಸರನ್ನು ಕೊಡಬೇಕಾದರೆ ಅದಕ್ಕೆ ಅದರದ್ದೇ ಆದಂತಹ ವ್ರತ ಇದೆ, ಕಥೆ ಇದೆ. ಇದು ತುಂಬ ವಿಸ್ತಾರವಾಗುತ್ತೆ ಎನ್ನುವಂತಹ ಒಂದು ಆಲೋಚನೆಯಿಂದ ನಾನು ಅಷ್ಟೊಂದು ವಿವರಿಸ್ತಾ ಇಲ್ಲ, ಕೇವಲ ನಾಮನಿರ್ದೇಶನವನ್ನು ಮಾತ್ರ ಮಾಡ್ತಾ ಇದ್ದೇನೆ. ಹೀಗೆ ಒಟ್ಟು 24 ಏಕಾದಶಿಗಳ ಆಚರಣೆಯನ್ನು ನಾವು ಮಾಡಬೇಕಾಗಿದೆ. ಒಂದು ವೇಳೆ ಅಶಕ್ಯವಾದರೆ ಆವಾಗ ನಮಗೆ ಈಗ ಮುಂದೆ ಬರುವ 25/7/2026 ಬರುವ ಪ್ರಥಮ ಏಕಾದಶಿ ಇದರ ಆಚರಣೆಯನ್ನು ಮಾಡಿ ವರ್ಷ ಪೂರ್ತಿಯಾಗಿ ಏಕಾದಶಿ ವ್ರತವನ್ನು ಆಚರಿಸಿದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ. ನಾನು ಮೊದಲು ಹೇಳಿದ ಪ್ರಾರ್ಥನಾ ಶ್ಲೋಕ ಇದನ್ನು ದೇವರ ಮುಂದೆ ಗಟ್ಟಿಯಾಗಿ, ಅಂದರೆ ವೈಖರಿ ವಿಧಾನದಿಂದ ಪಠಿಸುವಂಥದ್ದು. ಸುಪ್ತೆ ತ್ವಯಿ ಜಗನ್ನಾಥ ಜಗತ್ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧಂಚ ಜಗತ್ಸರ್ವಂ ಚರಾಚರಂ. ಈ ಶ್ಲೋಕವನ್ನು ಪ್ರಾರ್ಥನಾ ರೂಪದಲ್ಲಿ ಹೇಳುವಂಥದ್ದು. ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ ದ್ವಾದಶಾಕ್ಷರಿ ಮಂತ್ರದ ಜಪಾನುಷ್ಠಾನವನ್ನು ಮಾಡುತ್ತಾ ಉಪವಾಸವಿದ್ದು ಹರಿಗೆ ಹತ್ತಿರವಾಗುವ ಪ್ರಯತ್ನವನ್ನು ನಾವು ಮಾಡೋಣ. ಶ್ರೀಹರಿಯ ಕೃಪೆ ಎಲ್ಲರಿಗೂ ಉಂಟಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.